8,200 ಫ್ಲೈಯಿಂಗ್ ಅವರ್ಸ್ನ ಎಕ್ಸ್ಪೀರಿಯನ್ಸ್ ಇರುವಂತಹ ಪೈಲಟ್ ಇದರಲ್ಲಿ ಇದ್ರು ಅಂತ ಹೇಳಿದಾಗ ವೆರಿ ಎಕ್ಸ್ಪೀರಿಯನ್ಸ್ಡ್ ಪೈಲಟ್ ಅದರಲ್ಲಿ ಇದ್ದಾರೆ. ಇಲ್ಲಿ ಇಂತಹ ಸಂದರ್ಭದಲ್ಲಿ ಮಿಸ್ಕಮ್ಯುನಿಕೇಷನ್ನ ಚಾನ್ಸಸ್ ಎಷ್ಟರ ಮಟ್ಟಿಗೆ ಇರುವಂಥದ್ದು ಸಾಮಾನ್ಯದ ವಿಚಾರ ಅಥವಾ ಅಪಘಾತಗಳಾಗಿರ್ತಕ್ಕಂತಹ ವಿಮಾನಗಳ ವಿಚಾರಗಳಿಗೆ ಬಂದಾಗ? ನೋಡಿ, ATC ಇಂದ ಮಿಸ್ಕಮ್ಯುನಿಕೇಷನ್ ಆಗಿದ್ರೆ ಪೈಲಟ್ಗೆ ಅದು ಪೈಲಟ್ ತಪ್ಪಾಗಲ್ಲ, ಅದು ATC ಅವ್ರು ಯಾರು ಪೈಲಟಿಗೆ ಮಾಹಿತಿ ಕೊಟ್ಟಿರ್ತಾರೋ ಅದು ತಪ್ಪಾಗುತ್ತೆ. ಮಿಸ್ಕಮ್ಯುನಿಕೇಷನ್ ಆಗುತ್ತೆ, ಪೈಲಟ್ ಮಿಸ್ಕಮ್ಯುನಿಕೇಷನ್ ಮಾಡಲ್ಲ ATCಗೆ. ATC ಇಂದ ಏನು ಕೊಡ್ತಾರೋ ಕಮ್ಯುನಿಕೇಷನ್ ಅದ್ರ ಮೇಲೆ ಹೋಗುತ್ತೆ ಒಂದು. ಆಮೇಲೆ ಈ ಗ್ರೌಂಡ್ ಸ್ಟಾಫು ಎಷ್ಟರ ಮಟ್ಟಿಗೆ ಚೆಕ್ ಮಾಡಿದ್ದಾರೆ ಅನ್ನೋದು ಅವರು ಆ ಲಿಸ್ಟ್ ಕೊಟ್ಟಿರ್ತಾರೆ. ಪೈಲಟು ಇದೆಲ್ಲ ಚೆಕ್ ಮಾಡಿದಾರ ಅಂತ ಒಂದ್ಸಲಿ ನೋಡಿದ್ಮೇಲೆ ಈ ವಿಲ್ ಗೋ ಫಾರ್ ಎ ಟೇಕ್ ಆಫ್. ಬಟ್ ಅವ್ರು ಹೋಗಿ ಪ್ರತಿಯೊಂದು ಇವ್ರು ಚೆಕ್ ಮಾಡಿರಲ್ವ ಅಂತ ಹೇಗೆ ಗೊತ್ತಾಗುತ್ತೆ ಪೈಲಟ್ಗೆ? ಗೊತ್ತೂ ಆಗಲ್ಲ. ಅವ್ರ ಫ್ಲೈಯಿಂಗ್ ಅವರ್ಸ್ ಜಾಸ್ತಿ ಇರ್ಬೋದು, ಅವ್ರ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇರ್ಬೋದು, ಬಟ್ ಏರ್ಕ್ರಾಫ್ಟ್ ಮಾಲ್ ಫಂಕ್ಷನ್ ಆದಾಗ ಏನು ಮಾಡೋಕ್ಕಾಗುತ್ತೆ? ಸೊ ಇಫ್ ಇಟ್ ಈಸ್ ಎ ವಿಂಡ್ ವೆದರ್ ಕಂಡೀಷನ್ ಪ್ರಾಬ್ಲಮ್ ಇತ್ತ ಅವ್ರು ಫ್ಲೈ ಮಾಡಬೇಕಾದ್ರೆ, ಆವಾಗ ಏನಾರು ವಿಂಡ್ ಜಾಸ್ತಿ ಇತ್ತ, ಇಂಬ್ಯಾಲೆನ್ಸ್ ಆಗ್ತಿದೆಯಾ ಏರ್ಕ್ರಾಫ್ಟು, ಆವಾಗ ಅವ್ರ ಫ್ಲೈಯಿಂಗ್ ಅವರ್ಸ್ ಕೌಂಟ್ ಆಗುತ್ತೆ. ದೇ ನೋ ಹೌ ಟು ಬ್ರಿಂಗ್ ಬ್ಯಾಕ್ ಟು ಸ್ಟೇಬಲ್ ಆರ್ ಲ್ಯಾಂಡ್, ನಿಯರೆಸ್ಟ್ ಲ್ಯಾಂಡ್ ಆಗೋದು, ಸೇವ್ ಮಾಡೋದು, ಆ ಥರ ಎಲ್ಲ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಸಡನ್ನಾಗಿ ಇಂಜಿನೇ ಫೇಲ್ಯೂರ್ ಆಗೋಯ್ತು, ಸಡನ್ನಾಗಿ ಫ್ಯೂಯಲ್ ಪಂಪ್ ವರ್ಕ್ ಆಗಲಿಲ್ಲ, ಸಡನ್ನಾಗಿ ಈ ಹೈಡ್ರಾಲಿಕ್ಸ್ ಕರೆಕ್ಟಾಗಿ ಪ್ರಾಬ್ಲಮ್ ಆಯಿತು, ಈ ಥರ ಪ್ರಾಬ್ಲಮ್ ಎಲ್ಲ ಆದಾಗ ಯಾರು ಎಷ್ಟೇ ಫ್ಲೈಯಿಂಗ್ ಅವರ್ಸ್ ನಿಮ್ಗೆ ಇದ್ದಿದ್ರೂ ಏನೂ ಮಾಡೋಕ್ಕಾಗಲ್ಲ. ಇತ್ತೀಚಿನ ದಿವಸಗಳಲ್ಲೂ ಕೂಡ ಅದು ಬೇರೆ ಬೇರೆ ಸಂದರ್ಭಗಳಲ್ಲಿ ರಿಪೋರ್ಟ್ ಕೂಡ ಆಗಿದ್ದಾವೆ. ಬೇರೆ ಬೇರೆ ಏರ್ಪೋರ್ಟ್ಗಳಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ಗಳ ಆಗಿರುವಂತಹ ಉದಾಹರಣೆಗಳು ಕೂಡ ನಮಗೆ ಸಿಗ್ತವೆ. ಅದರಲ್ಲಿ ಕೆಲವೊಂದು ATC ಕಡೆಯಿಂದ ಆಗಿರುವಂತಹ ಮಿಸ್ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಂಥದ್ದು, ಅದರಿಂದಾಗಿ ಕಡೆ ಕ್ಷಣದಲ್ಲಿ ಅವಾಯ್ಡ್ ಆಗಿರ್ತಕ್ಕಂಥ ಕೆಲವೊಂದು ದುರಂತಗಳು ಕೂಡ, ದುರಂತ ಸಂಭವಿಸದೇ ಇರುವಂಥದ್ದು ಕೂಡ ನಡೆದಿರುವಂಥದ್ದು ಉದಾಹರಣೆಗಳು ಸಿಗ್ತಾ ಹೋಗ್ತವೆ. ಬಟ್ ಈ ದುರಂತವನ್ನು ನೋಡಿದಾಗ 242 ಜನ ಇದರಲ್ಲಿ ಪ್ರಯಾಣಿಸ್ತಾ ಇದ್ರು. 133 ಜನರ ಡೆಡ್ ಬಾಡಿ ಆಲ್ರೆಡಿ ರಿಕವರ್ ಆಗಿದೆ. ಏರ್ ಇಂಡಿಯಾದ ಈ ಬೋಯಿಂಗ್ ವಿಮಾನ 789 ಬೋಯಿಂಗ್ನಲ್ಲಿ ಇದರ ಫೀಚರ್ಸ್ ವಿಚಾರಗಳಿಗೆ ಬಂದಾಗ, ಸಿ ಬೋಯಿಂಗ್ 787 ಇಸ್ ದಿ ಮೋಸ್ಟ್ ಪ್ರೀಮಿಯಂ ಏರ್ಕ್ರಾಫ್ಟ್ ಕ್ಯಾರಿಯರ್ ಅವ್ರದ್ದು. ಇಟ್ ಈಸ್ ಅ ವೆರಿ ಅಪ್ಗ್ರೇಡೆಡ್ ವರ್ಷನ್. ಸೊ ಅದರಲ್ಲಿ ಎಲ್ಲೂ ಪ್ರಾಬ್ಲಮ್ಗಳು ನಾವೆಲ್ಲೂ ಕಂಡು ಬಂದಿದ್ದು ನಾವು ಕೇಳೇ ಇಲ್ಲ. 737 ಭಾಳ ಇಶ್ಯೂಸ್ ಇತ್ತು, ಮ್ಯಾನುಫ್ಯಾಕ್ಚರಿಂಗ್ ಪ್ರಾಬ್ಲಮ್ ತುಂಬ ಇತ್ತು. 4-5 ವಿಮಾನಗಳ ದುರಂತದಲ್ಲಿ ಈ ಒಂದು ಮೆಕ್ಯಾನಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟಿಂದ ಪ್ರಾಬ್ಲಮ್ಸು ಆಯಿತು. ಈ ಥರ ನಾವು ಕೇಳಿದ್ದೀವಿ. ಬಟ್ 787 ಈ ಥರ ಪ್ರಾಬ್ಲಮ್ ನಾನು ಕೇಳ್ತಾ ಇರೋದು ಮೊದಲನೇ ಬಾರಿಗೆ. ಬಟ್ ಇದು 11 ವರ್ಷಗಳ ಕಾಲ ಇದು ಏನು ಪ್ರಾಬ್ಲಮ್ ಇಲ್ಲದೆ ನಡೆದಿರೋವಂಥ ವಿಮಾನ ಅಚಾನಕ್ಕಾಗಿ ಇವತ್ತು ಈ ಥರ ಆಯಿತು ಅಂದರೆ ರಿಯಲಿ ಏನಾದರೂ ಮೇಂಟೆನೆನ್ಸ್ ಇಶ್ಯೂಸ್ ಆಯಿತಾ ಅಂತ ನೋಡಬೇಕು. ಕ್ವಾಲಿಟಿ ಇಶ್ಯೂಸ್ ಹೇಳೋಕ್ಕೆ ಬರೋಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇಶ್ಯೂ ಹೇಳೋಕ್ಕೆ ಬರೋಲ್ಲ. 11 ವರ್ಷದ ವಿಮಾನ ಆಗಿದ್ದರೆ ಇಫ್ ಇಟ್ ಇಸ್ ಅ ನ್ಯೂ ಏರ್ಕ್ರಾಫ್ಟ್ ಏನಾರು ಹೇಳ್ಬೋದಾಗಿತ್ತು. ಬಟ್ ಇದು 11 ವರ್ಷದ ಓಲ್ಡ್ ಅಂತ ಕೆಲವು ಮಾಹಿತಿ ಬರ್ತಾ ಇರೋದು ನನಗೆ. ಸೊ ಈ ಥರ ಇದ್ದಾಗ ಇಟ್ ಈಸ್ ನಾಟ್ ಎ ಮ್ಯಾನುಫ್ಯಾಕ್ಚರಿಂಗ್ ಫಾಲ್ಟ್, ಇಟ್ ಈಸ್ ಎ ಮೇಂಟೆನೆನ್ಸ್ ಇಶ್ಯೂ ಅಂತಲೇ ಹೇಳ್ಬೇಕಾಗುತ್ತೆ. ಈಗ 11 ಇಯರ್ಸ್ ನಂತರ ನೀವು ಸ್ಟ್ರೆಸ್ ಮಾಡ್ತೇವೆ. ಈಗ ಒಂದು ಫ್ಲೈಟ್ ಸಾಮಾನ್ಯವಾಗಿ ಗುಡ್ ಕಂಡೀಷನಲ್ಲಿ ಅದು ನಾಗರಿಕ ವಿಮಾನಯಾನದಲ್ಲಿ ಬಳಕೆ ಆಗ್ತಕ್ಕಂಥ ಫ್ಲೈಟ್ ಎಷ್ಟು ವರ್ಷಗಳ ಕಾಲ ಬಳಕೆಯಲ್ಲಿರುತ್ತೆ ಗಿರೀಶ್ ಲಿಂಗಣ್ಣವರೇ? ಇಟ್ ಡಿಪೆಂಡ್ಸ್ ಆನ್ 4,000 ಅವರ್ಸ್, 5,000 ಅವರ್ಸ್ ಈ ಥರ ಕೊಡ್ತಾರೆ. ಅಂದರೆ ದಟ್ ಈಸ್ ದಿ ಮ್ಯಾಕ್ಸಿಮಮ್ ಲೈಫ್ ಆಫ್ ದಿ ಏರ್ಕ್ರಾಫ್ಟ್. ಸೊ ಈವನ್ ನಮ್ಮ ರಕ್ಷಣಾ ವಲಯಕ್ಕೆ ಸಂಬಂಧಪಟ್ಟ ಮಿಲಿಟ್ರಿ ಏರ್ಕ್ರಾಫ್ಟ್ ಆದರೆ ಒಂದು 8,000 ಅವರ್ ಅಂತ ಕೊಡ್ತಾರೆ. 8,000 ಅವರ್ಸ್ ಇಸ್ ದಿ ಮ್ಯಾಕ್ಸಿಮಮ್ ಲೈಫ್. ಅಂದರೆ ವರ್ಷಕ್ಕೆ 200 ಅವರ್ ಅಂತ ತಗೊಂಡ್ರೆ 40 ವರ್ಷಗಳ ಕಾಲ ಇಟ್ಕೋಬೋದು ಆ ಫೈಟರ್ ಏರ್ಕ್ರಾಫ್ಟ್. ಈಗ 787 ಲೈಫ್ ಅಂತ ತಗೊಂಡ್ರೆ ಮೇ ಬಿ ನನ್ನ ಪ್ರಕಾರ ಈ ಕಮರ್ಷಿಯಲ್ ಏರ್ಕ್ರಾಫ್ಟ್ಸ್ಗಳಿಗೆ ಯೂಶಲಿ ಇಟ್ ಡಿಪೆಂಡ್ಸ್ ಆನ್ ದಿ ಸೈಕಲ್ಸ್ ಅಂತ ಕೊಡ್ತಾರೆ. ಅಂದರೆ ಈ 787ಗೆ 44,000 ಸೈಕಲ್ಸ್ ಅಂತ ಕೊಡ್ತಾರೆ. ಅಂದರೆ ಒಂದು ಸೈಕಲ್ ಈಸ್ ಒನ್ ಟೇಕ್ ಆಫ್ ಆ್ಯಂಡ್ ಲ್ಯಾಂಡಿಂಗ್. ಯೂಶಲಿ 787ಗೆ 44,000 ಅಂತ ಕೊಡ್ತಾರೆ. ದೋ ಇಟ್ ಈಸ್ ಡಿಸೈನ್ಡ್ ಫಾರ್ 1 lakh to
1,20,000 ಫ್ಲೈಟ್ ಅವರ್ಸ್ ಅಂತಾನೆ ಹೇಳ್ಬೋದು. ಅಂದರೆ 787 ಡಿಸೈನ್ ಆ ಥರ ಇದ್ರೆ 25ರಿಂದ 30 ವರ್ಷ ಎಳಿಬೋದು. 44,000 ಫ್ಲೈಟ್ ಸೈಕಲ್ಸ್ಗೆ ಇದು ಕೆಪಾಸಿಟಿ ಇದೆ ಅಂತ ಹೇಳ್ಬೋದು. ಬಟ್ ಐ ರಿಯಲಿ ಡು ನಾಟ್ ನೋ ಈ 11 ವರ್ಷದಲ್ಲಿ ಎಷ್ಟು ಮಾಡಿದ್ರು. ಆ್ಯಂಡ್ ಅದಕ್ಕೆ ಎವ್ರಿ 6 to 10 ಇಯರ್ಸು ಓವರ್ ಆಲ್ ಮಾಡಬೇಕಾಗತ್ತೆ. ಅಂದರೆ ಓವರ್ ಆಲ್ ಅಂದರೆ ಕಂಪ್ಲೀಟ್ ಬೋಯಿಂಗ್ಗೆ ಕಳಿಸಿ ಓವರ್ ಆಲ್ ಮಾಡಬೇಕಾಗತ್ತೆ. ಇದೆಲ್ಲ ಮಾಡಿದ್ರ ಅದೆಲ್ಲ ನನಗೆ ಗೊತ್ತಿಲ್ಲ, ಅದು ಎಷ್ಟು ಮಾಡಿದ್ರು ಏನು ಅಂತ. ಆಮೇಲೆ ಸೊ ಯು ಕ್ಯಾನ್ ರಫ್ಲಿ ಸೇ 787 ಮಾತ್ರ ನಾನು ಹೇಳ್ತಾ ಇದ್ದೀನಿ, ಇಟ್ ಈಸ್ 44,000 ಫ್ಲೈಟ್ ಸೈಕಲ್ಸ್ಗೆ ಮಾಡಿಸಿದಂಥ ಏರ್ಕ್ರಾಫ್ಟ್ ಇದು. 44,000 ಅಂದರೆ ಒಂದು ಟೇಕ್ ಆಫ್ ಟು ಒಂದು ಲ್ಯಾಂಡಿಂಗ್ಗೆ ಒಂದು ಸೈಕಲ್ ಅಂತಾರೆ. ಸೊ 44,000 ಸೈಕಲ್ಸ್ಗೆ ದೀಸ್ ಆರ್ ಬೀನ್ ಡಿಸೈನ್ಡ್. ಅಂದರೆ 25ರಿಂದ 30 ವರ್ಷ ನೀವು ಯೂಸ್ ಮಾಡ್ಬೋದು ಈ ಏರ್ಕ್ರಾಫ್ಟ್. ಬಟ್ ಈ ದುರಂತವನ್ನು ಗಮನಿಸಿದಾಗ ಏನು ಟೇಕ್ ಆಫ್ ಆಗಿ ಇನ್ನೂ ಕೂಡ ಅದು ಸೇಫ್ ಝೋನ್ ಅನ್ನು ತಲುಪಿಲ್ಲ, ಅದು ಸೇಫ್ ಫ್ಲೈಯಿಂಗ್ ಮೋಡ್ಗೆ ಹೋಗಿರಲಿಲ್ಲ. ಅದಕ್ಕಿಂತ ಮುಂಚಿತವಾಗಲೇ ಟೇಕ್ ಆಫ್ ಆಗಿರುವಂಥ ವಿಮಾನ ಸ್ವಲ್ಪ ದೂರ ಏನು ನಮಗೆ ಬೈ ರೋಡಲ್ಲಿ ಡಿಸ್ಟೆನ್ಸ್ ಕೌಂಟ್ ಮಾಡಿದಾಗ ಅದು 10 ಕಿಲೋಮೀಟರ್ ದೂರದಲ್ಲಿದೆ ಈಗ ದುರಂತ ಸಂಭವಿಸಿರ್ತಕ್ಕಂತಹ ಪ್ರದೇಶ. ಇಟ್ಸ್ ಎ ಜಸ್ಟ್ ವಿದಿನ್ ಎ ಮಿನಿಟ್, ಒಂದು ನಿಮಿಷದ ಒಳಗಡೆ ತಲುಪುವುದಾಗಿರುವಂತಹ ಕ್ರಮಿಸಬಹುದಾಗಿರ್ತಕ್ಕಂತಹ ದೂರ. ಅಷ್ಟರೊಳಗಡೆ ಅದು ವಿಮಾನ ಕೆಳಗಡೆಗೆ ಬರ್ತಾ ಇದೆ, ಅದೊಂದು ಕಟ್ಟಡಕ್ಕೆ ಹೊಡೆಯುತ್ತೆ, ಒಂದು ಮರಕ್ಕೆ ಹೊಡೆಯುತ್ತೆ. ಅದೇ ನಾನು ಹೇಳ್ತಾ ಇದ್ದೀನಿ, ಇವನ್ ಏರ್ ಟ್ರಾಫಿಕ್ ಕಂಟ್ರೋಲಲ್ಲಿ ಕರೆಕ್ಟಾಗಿ ಏರ್ ಟ್ರಾಫಿಕ್ ಕಂಟ್ರೋಲಲ್ಲಿ ಪ್ರಾಬ್ಲಮ್ ಮಾಡಿದರೆ ಕರೆಕ್ಟಾಗಿ ಹೈಟ್ ಅವರು ಪಿಕಪ್ ಮಾಡೋಕ್ಕಾಗಲ್ಲ. ಓಕೆ. ಸೊ ಹೋಗಿ